ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾ ಕುಕಿಂಗ್ ಚಾನಲ್. ಇವತ್ತು ನಾನು ಚನಾ ಮಸಾಲ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಬೋದು. ಚನಾ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ನಾನ್ ವೆಜ್ ರೆಸಿಪೀಸ್ ಎಲ್ಲ ಹಾಕಿದ್ದೇನೆ. ಮ್ಯಾಂಗ್ಳೂರ್ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ ನೋಡಿ. ಸೂಪರಾಗಿ ಬಂದಿದೆ ನೋಡಿ ಚನಾ ಮಸಾಲ. ತುಂಬ ಸುಲಭ ಉಂಟು ಮಾಡೋದು, ತುಂಬ ಈಸಿ ಇಂಗ್ರೀಡಿಯೆಂಟ್ಸಿಂದ ಉಂಟಲ್ಲ, ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು ನೋಡಿ. ಸಖತ್ತಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚನಾ ಮಸಾಲ ನೋಡಿ, ಅರ್ಧ ಕೆ ಜಿ ಕಡಲೆಕಾಳು ತಗೊಂಡಿದ್ದೀನಿ. ಅರ್ಧ ಕೆ ಜಿ ಕಡಲೆಕಾಳಿದು ಚನಾ ಮಸಾಲ ಮಾಡ್ತಾ ಇದ್ದೇನೆ ನಾನು. ರಾತ್ರಿಯೇ ನೆನೆಲಿಕ್ಕೆ ಇಟ್ಟಿದ್ದೆ ಕಡಲೆಕಾಳನ್ನು ನೋಡಿ. ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ನೆನೆದಿದೆ ನೋಡಿ ಕಡಲೆಕಾಳು. ಅರ್ಧ ಕೆ ಜಿ ಕಡಲೆಕಾಳು ನೋಡಿ ಚೆನ್ನಾಗಿ ನೆನೆದಿದೆ. ಓವರ್ ನೈಟ್ ನೆನೆಸಿ ಇಡಬೇಕು. ಚೆನ್ನಾಗಿ ನೆನೆಸಿ ತೊಳೆದೆಲ್ಲ ತಗೊಂಡಿದ್ದೇನೆ ನಾನು ಕಡಲೆಕಾಳನ್ನು. ಈಗ ನಾನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಕುಕ್ಕರ್ನಲ್ಲಿ ಒಂದು 4 ವಿಸಿಲ್ ಆದರೂ ಇಡಬೇಕು. ನಾನು 4 ವಿಸಿಲ್ ಇಡ್ತೇನೆ ನೋಡಿ. ನೀರು, ಇದು ಕಡಲೆಕಾಳು ಮುಳುಗುವಷ್ಟು ನೀರಿಡಬೇಕು. ಇದಕ್ಕೆ ಕಡಲೆಕಾಳು ಮುಳುಗುವಷ್ಟು ನೀರು ಬೇಕು. ತುಂಬ ನೀರು ಕೂಡ ಇಡಬೇಡಿ. ಕಡಲೆಕಾಳು ಮುಳುಗುವಷ್ಟು ನೀರಿಟ್ಟರೆ ಸಾಕಾಗ್ತದೆ ನೋಡಿ. ಇದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ 4 ವಿಸಿಲ್ ಬೇಯಿಸ್ತಾ ಇದ್ದೇನೆ ನಾನು ನೋಡಿ. ಒಂದು ಮಿಕ್ಸಿ ಜಾರಿಗೆ ನಾನು ಒಂದು 8ರಿಂದ 9 ಕಾಯಿಮೆಣಸು ತಗೊಂಡಿದ್ದೇನೆ. ಒಂದು 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಮತ್ತು ಶುಂಠಿ, ಒಂದು ದೊಡ್ಡ ಪೀಸ್ ಶುಂಠಿ ಕೂಡ ತಗೊಂಡಿದ್ದೇನೆ ನೋಡಿ. ಇದಕ್ಕೆ ಒಂದು 2 ನೀರುಳ್ಳಿ, ಮೀಡಿಯಮ್ ಸೈಜ್ ಇದೊಂದು ನೀರುಳ್ಳಿಯನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಒಂದು 2 ಟೊಮೆಟೊ ಕೂಡ 2 ತಗೊಂಡಿದ್ದೇನೆ ನೋಡಿ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರ್ತದೆ, ಸ್ಕಿಪ್ ಮಾಡಬೇಡಿ. ಮತ್ತೊಂದು ಲವಂಗ, ಒಂದು 4 ಲವಂಗ, ಒಂದು ಸ್ಟಾರ್ ಹೂವು ನೋಡಿ. ಮತ್ತೊಂದು ಪೀಸ್ ಚಕ್ಕೆ ನೋಡಿ, ಕಟ್ ಮಾಡಿ 3 ಪೀಸ್ ಹಾಕಿದ್ದೇನೆ. ಮತ್ತೊಂದು ಸ್ವಲ್ಪ ಬಡೆಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೇನೆ ಇದಕ್ಕೆ ಮಿಕ್ಸಿ ಮಾಡಲಿಕ್ಕೆ. ಇದಕ್ಕೆ ನೀರು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಈ ಟೊಮೆಟೊ ನೀರುಳ್ಳಿಯಲ್ಲೆಲ್ಲ ನೀರು ಇರ್ತದಲ್ಲ, ಅದಕ್ಕಾಗಿ ತುಂಬ ನೀರು ಹಾಕಬೇಡಿ. ಸ್ವಲ್ಪ ನೀರು ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದೇ ಎಣ್ಣೆ ಹಾಕ್ಕೊಳ್ಬೋದು. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಚಟಪಟ ಆಗುವಾಗ ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಈ ಮಸಾಲ ಉಂಟಲ್ಲ ಚೆನ್ನಾಗಿ ಬೇಯಬೇಕು, ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಇದು ಎಲ್ಲ ಹಸಿ ಹಾಕಿರೋದಲ್ಲ, ಈ ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿಯೇ ಹಾಕಿರೋದ್ರಿಂದ ಮಸಾಲ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟಾಗಿ ಬರ್ತದೆ. ನೀವು ಮಸಾಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರ್ತದೆ ಗ್ರೇವಿ ನಿಮಗೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮಸಾಲ ಚನಾ ಮಸಾಲ ತುಂಬ ಸೂಪರಾಗಿರ್ತದೆ ನೋಡಿ. ಇದಕ್ಕೆ ನಾನೀಗ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ನಾನು ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಹಾಕ್ಕೊಂಡೆ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊರಿಯಂಡರ್ ಪೌಡರ್ 1 ಸ್ಪೂನ್ನಷ್ಟು. ಕಾಯಿಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ತುಂಬ ಬೇಕಂತ ಇಲ್ಲ, ಖಾರಕ್ಕೆ ಬೇಕಂತ ಇಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು. ನೀವು ನೋಡಿಕೊಂಡು ಹಾಕಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಚಿಲ್ಲಿ ಪೌಡರ್ ಎಲ್ಲ ಉಂಟಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ. ನೀವು ಮಸಾಲ ಫ್ರೈ ಮಾಡಿದಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಕಡಲೆಕಾಳು ಬೆಂದಿದೆ ನೋಡಿ, ಸಾಫ್ಟ್ ಆಗಿದೆ. 4 ವಿಸಿಲಲ್ಲಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಇದರ ನೀರನ್ನು ನಾನು ಮಸಾಲಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ. ಕಡಲೆಕಾಳಿದ್ದು ನೀರನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೇನೆ ನಾನು, ಚೆನ್ನಾಗಿ ಕುದೀಲಿ ಅಂತ ಹೇಳಿ. ಅಂದರೆ ನೀರೆಲ್ಲ ಡ್ರೈ ಆಗಿತ್ತಲ್ಲ, ಸ್ವಲ್ಪ ಹಾಕ್ಕೊಂಡೆ ನೀರು ನೋಡಿ. ಈಗ ಕಡಲೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಬೆಂದಿರುವ ಕಡಲೆಕಾಳು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಇದೀಗ ಸ್ವಲ್ಪ ನೀರುಂಟು. ಇದು ಚೆನ್ನಾಗಿ ಬೆಂದೆಲ್ಲ ಆಗುವಾಗ ತಿಕ್ಕಾಗಿ ಬರ್ತದೆ ನೋಡಿ. ಉಪ್ಪು, ಕಡಲೆಕಾಳು ಬೇಯುವಾಗ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಮತ್ತೆ ಉಪ್ಪು ಹಾಕ್ಕೊಂಡೆ ನಾನು.
ಉಪ್ಪು ನೋಡಿಕೊಂಡು ಹಾಕಿ, ಉಪ್ಪೆಲ್ಲ ಕರೆಕ್ಟ್ ಇದ್ದರೆ ಚೆನ್ನಾಗಿರ್ತದೆ. ಉಪ್ಪು ಕಮ್ಮಿ ಆದರೆ ಕೂಡ ಟೇಸ್ಟ್ ಆಗೋದಿಲ್ಲಲ್ಲ. ಎಲ್ಲ ಇದ್ದು ಉಪ್ಪು ಕರೆಕ್ಟ್ ಇಲ್ಲದಿದ್ದರೆ ನಿಮಗೆ ಅದು ಟೇಸ್ಟ್ ಅಂತ ಅನಿಸೋದಿಲ್ಲ. ಅದಕ್ಕಾಗಿ ಉಪ್ಪೆಲ್ಲ ಕರೆಕ್ಟಾಗಿ ಹಾಕಬೇಕು. ಕಸೂರಿ ಮೇಥಿ ಇದ್ದರೆ ಕೊನೆಯಲ್ಲಿ ಹಾಕ್ಬೋದು, ಚೆನ್ನಾಗಿರ್ತದೆ. ನೋಡಿ ರೆಡಿಯಾಗಿದೆ ನೋಡಿ ಚೆನ್ನ ಮಸಾಲ ನೋಡಿ. ಆಗ ನೀರು ತಿಕ್ಕಾಗಿ ಬಂದಿದೆ. ನೀವು ಆನಿಯನ್ ಎಲ್ಲ ಹಾಕಿರೋದ್ರಿಂದ ಉಂಟಲ್ಲ, ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಮಸಾಲ ಚೆನ್ನಾಗಿ ಬರ್ತದೆ ನೋಡಿ. ಸೂಪರಾಗಿ ಬಂದಿದೆ ಚೆನ್ನ ಮಸಾಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಎಲ್ಲರೂ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಮಕ್ಕಳಿಗಿಂತ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ಚೆನ್ನ ಮಸಾಲ.